ಮಾಜಿ ಸಿಎಂ ತಮ್ಮನ ಮಗನ ಹೆಸರಲ್ಲಿ ಲಕ್ಷ ಲಕ್ಷ ವಂಚನೆ. ಇವನು ವಂಚಿಸಿದ್ದು ಬೇರೆ ಯಾರಿಗೂ ಅಲ್ಲ, ಸ್ವಂತ ಅಕ್ಕನ ಗಂಡನಿಗೆ. ಎಸ್, ವಂಚಕ ಬಾಮೈದನ ಕತೆ ಇದು. ಮಾಜಿ ಸಿಎಂ ತಮ್ಮನ ಮಗನ ಹೆಸರಲ್ಲಿ ಲಕ್ಷ ಲಕ್ಷ ವಂಚನೆ ಮಾಡಿದ್ದಾನೆ. ಇವನು ವಂಚಿಸಿದ್ದು ಬೇರೆ ಯಾರಿಗೂ ಅಲ್ಲ, ಸ್ವಂತ ಅಕ್ಕನ ಗಂಡನಿಗೆ. ಅಷ್ಟಕ್ಕೂ ಆ ವಂಚಕ ಯಾರ ಹೆಸರನ್ನ ಎಳೆದು ತಂದಿದ್ದು ಗೊತ್ತಾ? ವಂಚಕ ಬಾಮೈದನ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಸಿದ್ದರಾಮಯ್ಯ ತಮ್ಮನ ಮಗ ಅಂತ ಹೇಳಿ ಲಕ್ಷ ಲಕ್ಷ ವಂಚಿಸಿದ ಕಿಲಾಡಿ ಕತೆ ಇದು. ಬಾಮೈದನ ಮಾತನ್ನ ನಂಬಿ 36 ಲಕ್ಷ ಹಣ ಕಳೆದುಕೊಂಡಿದ್ದಾರೆ ರವಿಕುಮಾರ್. 24 ವರ್ಷದ ಮೋಹನ್ ಕುಮಾರ್ ಖತರ್ನಾಕ್ ಪ್ಲಾನ್ ಮಾಡಿದಂತಹ ಬಾಮೈದ. ಸಿದ್ದರಾಮಯ್ಯನ ತಮ್ಮನ ಮಗ ನನಗೆ ಗೊತ್ತು ಅಂತ ನಂಬಿಸಿ ಬಾಮೈದನೆ ವಂಚಿಸಿರುವಂತಹ ಕತೆ. ನಟ ಸುದೀಪ್ ಕಾರ್ ಡ್ರೈವರ್ ಕೂಡ ಗೊತ್ತು ಅಂತ ಕಾಗೆ ಹಾರಿಸಿದ್ದ ಈತ. ಬಾವನಿಗೆ ದೊಡ್ಡ ಹೋಟೆಲ್ನ ಪಾರ್ಟ್ನರ್ಶಿಪ್ ಕೊಡೋದಾಗಿ ಹೇಳಿ ವಂಚಿಸಿದ್ದಾರೆ ಬಾಮೈದ. 16 ಸಿಮ್ನಲ್ಲಿ ತಾನೇ ಸಿದ್ದರಾಮಯ್ಯ ತಮ್ಮನ ಮಗ ಅಂತ ಮಾತುಕತೆಯನ್ನ ನಡೆಸಿರುವಂಥದ್ದು. ಸಿದ್ದರಾಮಯ್ಯ ತಮ್ಮನ ಮಗ ರಾಜಶೇಖರ್ ಅಂತ ಹೇಳಿ ಮಾತುಕತೆಯನ್ನ ನಡೆಸಿದ್ದಾನೆ ಈ ವಂಚಕ. ಅಷ್ಟೇ ಅಲ್ಲ, ಸಿಎಂ ಕುಮಾರಸ್ವಾಮಿ ಅವರ ಜೊತೆ ಇರುವಂತಹ ಫೋಟೋವನ್ನ ಕಳುಹಿಸಿಯೂ ಕೂಡ ಯಾಮಾರಿಸಿದ್ದ ಈತ. ಹಣ ಪಡೆದು ಬಿಂದಾಸ್ ಜೀವನ ಮಾಡ್ತಾ ಇದ್ದಂತಹ ಮೋಹನ್ ಹಣ ವಾಪಸ್ ಕೇಳಿದ್ದಕ್ಕೆ ಅಕ್ಕನ ಮೂಲಕ ವರದಕ್ಷಿಣೆಯ ಕಿರುಕುಳ ಅಂತ ದೂರು ಕೂಡ ಕೊಡಿಸಿದ್ದಾನೆ. 2 ವರ್ಷ ಆದರೂ ಹಣ ವಾಪಸ್ ಬರೆದಿದ್ದಕ್ಕೆ ಈಗ ಪೊಲೀಸ್ ಕಮಿಷನರ್ಗೆ ದೂರು ಸಲ್ಲಿಕೆಯಾಗಿದೆ. ಈ ಬಗ್ಗೆ ಮಾತನಾಡೋಣ. ಸ್ವತಃ ಮೋಸ ಹೋದಂತಹ ರವಿಕುಮಾರ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ತೆ ಮೇಡಮ್. ಯಾವ ರೀತಿ ವಂಚನೆ ಆಯ್ತು ನಿಮ್ಗೆ? ಅದು ಕೂಡ ನಿಮ್ಮ ಬಾಮೈದನಿಂದಲೇ ನೀವು ಮೋಸ ಹೋಗಿರುವಂತದ್ದು? ಹೌದು ಮೇಡಮ್. ಯಾವ ರೀತಿ? ಮೇಡಮ್, ಇವನು ಮೊದಲು ಗೋಲ್ಡನ್ ಗೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾನೆ. ಆತ ಅಲ್ಲಿ ಸಂಬಳ ಕೊಡೋದಿಲ್ಲ ಅಂತ ನನ್ನ ಹತ್ರ ಕೆಲ್ಸಕ್ಕೆ ಬರ್ತಾನೆ. ಓಕೆ. ನಾನು ಕಾಮಾಖ್ಯ ಟಾಕೀಸ್ ಹತ್ರ ಒಂದು ವೈಶಾಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಲೀಸ್ ಮಾಡ್ತಾ ಇರ್ತೀನಿ. ಆವಾಗ 10,000 ರೂಪಾಯಿ ಕೆಲ್ಸಕ್ಕೆ ಸೇರ್ಕೊತಾನೆ ಅವನು. 10,000 ಕೆಲ್ಸಕ್ಕೆ ನನ್ನ ಹತ್ರ. ಈಗ ಹೋಟ್ಲಲ್ಲಿ ವ್ಯಾಪಾರ ನಡೀತಾ ಇರೋದಿಲ್ಲ. ಅವಾಗ ನೀವ್ ಇದೇ ತರ ಇದ್ರೆ ಆಗೋದಿಲ್ಲ, ನನ್ಗೆ ಸಿದ್ದರಾಮಯ್ಯ ಅವ್ರ ತಮ್ಮನ ಮಗ ರಾಜಶೇಖರ್ ಅಂತ ಪರಿಚಯ ಇದೆ ನನ್ಗೆ. ನೀವು ನನ್ಗೆ ದುಡ್ಡು ಕೊಟ್ರೆ ನಾನ್ ಬಂದ್ಬಿಟ್ಟು ರೆಸಿಡೆನ್ಸಿ ರೋಡ್ನಲ್ಲಿ ಮೇಘನಾ ಹೋಟೆಲ್ ಅಂತ ಇದೆ, ಅವ್ರ ಹತ್ರ ನಾನು ನಿನ್ಗೆ ಪಾರ್ಟ್ನರ್ಶಿಪ್ ಕೊಡಿಸ್ತೀನಿ, 25 ಲಕ್ಷ ಕೊಡಿ ಅಂತ ಅದಕ್ಕೆ ಇಸ್ಕೊಡ್ತಾನೆ ಮೇಡಮ್. ಅಂದ್ರೆ ಒಂದೇ ಸತಿ ಕೊಡಲ್ಲ, 5-5 ಲಕ್ಷ, 3 ಲಕ್ಷ, 5 ಲಕ್ಷ ನಿಮ್ಗೆ ಆದಾಗ ಕೊಡಿ ಬಾವ. ಅಲ್ಲ, ನೀವು ನಂಬಿಟ್ರ ಅದನ್ನ ರವಿಕುಮಾರ್ ಅವರೇ? ನೀವು ಸತ್ಯಾಸತ್ಯತೆ ತಿಳ್ಕೊಳ್ಳಿಲ್ವಾ? ಮೇಡಮ್, ಫಸ್ಟ್ ಇದು ದುಡ್ಡು ಕೊಡೋದಿಲ್ಲ, ಪಾರ್ಟಿ ನನ್ನನ್ನ ಹೋಟ್ಲ್ ಹತ್ರ ನಿಲ್ಲಿಸ್ತಾನೆ 1 ವಾರ 15 ದಿವಸ. ಅಲ್ಲಿ ವ್ಯಾಪಾರ ಚೆಕ್ ಮಾಡಿ ಅಂತ ಹೇಳ್ತಾನೆ, ವ್ಯಾಪಾರ ನೋಡಿ ಅಂತ ಹೇಳ್ತಾನೆ, ನಿಮ್ಗೆ ಇಷ್ಟ ಆದ್ರೆ ಮಾಡೋಣ ಅಂತ ಹೇಳ್ತಾನೆ. ಆಯ್ತಾ? ಆಮೇಲೆ ನಾನೇನ್ ಮಾಡ್ತೀನಿ, ಸ್ವಂತ ಬಾಮೆ ಇದೆ ಅಲ್ವಾ, ಅವ್ರ ಪರಿಚಯ ಇರ್ಬೋದು ಅಂತ ಅಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಹೋಟ್ಲಿಗೆ ಒಪ್ಕೋತೀನಿ. ಆಯ್ತಾ? ಆಮೇಲೆ 12 ಕಂಪ್ನಿ MNC ಕಂಪ್ನಿಗಳಲ್ಲಿ ಫುಡ್ ಆರ್ಡರ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಂಬಿಸ್ಬಿಡ್ತಾನೆ ಮೇಡಮ್. ಆಮೇಲೆ ನನ್ಗೆ 10 ವರ್ಷಕ್ಕೆ ಅಗ್ರಿಮೆಂಟ್ ಹಾಕೊಡ್ತೀನಿ ಅಂತ ಹೇಳ್ತಾರಲ್ಲ, ನಾನು ನಂಬಿಡ್ತೀನಿ ಅದನ್ನ. 10 ವರ್ಷ ಯಾವ್ದು ತೊಂದರೆ ಇಲ್ಲದಾಗಿ ಇದು ಕೆಲಸ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಇದಕ್ಕೆ ಮುಂಚೆ ನಾನು 3 ವ್ಯವಹಾರದಲ್ಲಿ ಒಂದು 70 ಲಕ್ಷ ರೂಪಾಯಿ ಕಳ್ಕೊಂಡ್ಬಿಟ್ಟಿರ್ತೀನಿ. 70 ಲಕ್ಷ ರೂಪಾಯಿ ಮೊದ್ಲು ಇದಕ್ಕಿಂತ ಮುಂಚೆನೆ 70 ಲಕ್ಷ ರೂಪಾಯಿ ಕಳ್ಕೊಂಡ್ಬಿಟ್ಟಿರ್ತೀನಿ. ಇಲ್ಲಾದ್ರೂ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವನ ಹತ್ರ ಇದ್ ಮಾಡ್ತೀನಿ. ಇವನು ಮೋಸ ಮಾಡ್ಬಿಡ್ತಾನೆ ಮೇಡಮ್. ಇವನು ಮೋಸ ಮಾಡ್ತಾನೆ. ಆಮೇಲೆ ಸುದೀಪ್ ಪರಿಚಯ ಅಂತ ಅಂದ್ಬಿಟ್ಟು ನನ್ನ ಕಾರ್ ಇಸ್ಕೊಂಡೋಗಿ 2,500 ರೂಪಾಯಿ ವಿಲನ್ ಶೂಟಿಂಗ್ ಅಂತ ತಗೊಂಡೋಗ್ತಾನೆ ಮೇಡಮ್. ಅವಾಗ 2 ವರ್ಷ ಆದ್ರೂ ಕಾರ್ ಲೋನು ಕಟ್ಟೋದಿಲ್ಲ, ಕಾರನ್ನು ಕೊಡೋದಿಲ್ಲ. ಅಲ್ಲ, ವಿಲನ್ ಶೂಟಿಂಗ್ ಗೆ ಅಂತ ದುಡ್ಡು ಕೊಟ್ರಲ್ಲ, ಏನಕ್ಕಂತೆ ಮೇಡಮ್? ಅದು ಇದು ಶೂಟಿಂಗ್ ಅಲ್ಲಿ ಈ ನನ್ನ ಕಾರ್ನ ಯೂಸ್ ಮಾಡ್ತಾರಂತೆ. ಕಾರನ್ನ ಯೂಸ್ ಮಾಡೋದು? ಅದೇ ಏನಾರ ಅಲ್ಲಿ ಸಂಬಂಧಪಟ್ಟ ಏನಕ್ಕಾರ ಬೇಕಾದ್ರೆ ಇದ್ ಮಾಡ್ತಾರೆ. ಬೇರೆಯವ್ರಿಗೆ ಯಾಕೆ 2,500 ಸುದೀಪ್ ಮಾಡ್ದಂಗ್ ಮೆಸೇಜ್ ಮಾಡಿ ನಿಂಗೆ ಆಗುತ್ತೆ ಕೊಡೋ, 2,500 ಬರುತ್ತೆ ಪರ್ ಡೇ ಅಂತ ಅಂದ್ಬಿಟ್ಟು ತಗೊಂಡೋಗ್ತಾನೆ. ನಾನು ಕೆಲ್ಸ ಬೇರೆ ಇರೋದಿಲ್ವಲ್ಲ 2 ವರ್ಷದಿಂದ, ಕೊಟ್ರೆ ಇದು ಜೀವನ ನಡೆಸಕ್ಕಾದ್ರೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾನ್ ನಂಬಿಡ್ತೀನಿ ಮೇಡಮ್. ನೋಡಿದ್ರೆ ಕಾರು ಕೊಡೋದಿಲ್ಲ, ಆಮೇಲೆ ಇದು ಪಾರ್ಟಿ ರಾಜಶೇಖರನ ತೋರ್ಸೋದು ಇಲ್ಲ, ಆಮೇಲೆ ದುಡ್ಡು ಕೊಡ್ಲಿಲ್ಲ.
ಕೊಡ್ಲಿಲ್ಲ. ಸೈಕಲ್ ರವಿ ಹೆಸರು ಹೇಳ್ತಾನೆ, ಮುತ್ತಪ್ಪರೈ ಹೆಸರು ಹೇಳ್ತಾನೆ, ಜೇಡ್ರಳ್ಳಿ ಕೃಷ್ಣನ್ ಹೆಸರು ಹೇಳ್ತಾನೆ, ಆಮೇಲೆ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾನೆ. ಎಲ್ಲಾರ ಹೆಸರು ಹೇಳ್ಬಿಟ್ಟು ಆಮೇಲೆ I-20 ಕಾರಲ್ಲಿ ಲಾಂಗು, ಮಚ್ಚು, ರಾಡು, ಡ್ರ್ಯಾಗರ್ ಎಲ್ಲ ಇರುತ್ತೆ. ಅದನ್ನೆಲ್ಲ ತೋರಿಸಿ ನೋಡು ನೀನ್ ಏನಾದ್ರು ನಾನು ಏನಾದ್ರು ಇದು ಮಾಡಿದ್ರೆ ನನ್ ಮುತ್ತಪ್ಪರೈ PA ಗೊತ್ತು ಆಯ್ತಾ, ನಮಗೆ ಒಂದ್ ಫೋನ್ ಮಾಡಿದ್ರೆ ಸಾಕು ಮುತ್ತಪ್ಪರೈ PA ನಿನ್ನ ಇಟ್ಬಿಡ್ತಾರೆ ಅಂತ ಇದ್ ಮಾಡ್ತಾನೆ. ಒಂದ್ಸತಿ ನಿನ್ ಹೆಂಡತಿ ನನ್ನ ಅಕ್ಕನಿಗೆ ಹೇಳಿ ನಿನ್ಗೆ ಡೌರಿ ಕೇಸ್ ಹಾಕ್ತೀನಿ ಅಂತ ಹೇಳ್ತಾನೆ. ಅದೇ ತರ ಡೌರಿ ಕೇಸ್ ಹಾಕಿಸ್ತಾನೆ, ಮೇಂಟೆನೆನ್ಸ್ ಕೇಸ್ ಹಾಕ್ತಾನೆ, ಸೈಟ್ ಮಾರಬಾರ್ದು ಅಂತ. ನೀವೇನು ಕಂಪ್ಲೇಂಟ್ ಕೊಡ್ಲಿಲ್ವಾ ರವಿಕುಮಾರ್ ಅವರೇ? ಕಂಪ್ಲೇಂಟ್ ಕೊಡ್ತೀನಿ ಮೇಡಮ್. ಚೆನ್ನಮ್ಮ ಅಚ್ಚುಕಟ್ಟೆಯಲ್ಲಿ ಅವ್ನು ಮಾಡಿದ 2 ತಿಂಗಳಿಗೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ರೆ ಚೆನ್ನಮ್ಮ ಅಚ್ಚುಕಟ್ಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ತಗೊಳ್ತಾರೆ. ಕಂಪ್ಲೇಂಟ್ ತಗೊಂಡು ಮೋಹನ್ ಅನ್ನ ಕರೆಸ್ತಾರೆ ತನಿಖೆಗೆ. ಒಪ್ಕೊಂಡು ಹೋಗ್ತಾನೆ. ಒಪ್ಕೊಂಡು ಹೋದ್ಮೇಲೆ ಮಾರನೆಗೆ ಲಾಯರ್ ಕೈಯಲ್ಲಿ ಯಾವ ಕೇಸ್ ಹಾಕೋತೀರಾ ಹಾಕೊಳ್ಳಿ ಅಂತ ಅನ್ಬಿಟ್ಟು ಲಾಯರ್ ಕೈಯಲ್ಲಿ ಫೋನ್ ಮಾಡಿಸ್ತಾನೆ. ನೀವು 420 ಕೇಸ್ ಹಾಕೋತೀರಾ, ಯಾವ ಕೇಸ್ ಹಾಕೋತೀರಾ ಹಾಕೊಳ್ಳಿ, ನೀವು ನಾನು ಬೇಲ್ ತಗೋತೀನಿ ಅಂತ ಲಾಯರ್ ಕೈಯಲ್ಲಿ. ಶ್ರೀಧರ್ ಹಿರೇಮಠ್ ಅಂತ ಲಾಯರ್. ಭಯಾನೇ ಇಲ್ಲ ಮೋಹನ್ಗೆ, ದಬ್ಬಾಳಿಕೆ ಧಮಕಿ ಹಾಕ್ತಾ ಇದ್ದಾನೆ ನಿಮ್ಗೆ ಅಂತ. ಎಸ್, ಥ್ಯಾಂಕ್ ಯು ರವಿಕುಮಾರ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ.